ಗುರುದೇವ್, ಮೀನರಾಶಿಯವರಿಗೆ ಗುರುಬಲ ಬರುವಂತಹ ಸಂದರ್ಭ ಇನ್ನೇನು ಒಂದು ತಿಂಗಳಲ್ಲಿ ಪ್ರಾರಂಭ ಆಗುತ್ತೆ. ಬಹಳ ವಿಶೇಷವಾಗಿ ಗುರುಬಲ ಬಂದಾಗ ಯಾವ ರೀತಿ ಇರಬೇಕು, ಯಾವ ಕೆಲಸ ಕಾರ್ಯಗಳನ್ನ ಮಾಡಬೇಕು, ಈ ಒಂದು ತಿಂಗಳು ಅಡಿಪಾಯವನ್ನ ಯಾವ ರೀತಿ ಹಾಕಬೇಕು ಅಂತ ಹೇಳಿ ಪರಿಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಈ ಚಾನಲ್ಗೆ ಮೊದಲನೇ ಸಾರಿ ಬಂದಿರುವಂತವರು ಅಥವಾ ಇನ್ನು ಸಬ್ಸ್ಕ್ರೈಬ್ ಮಾಡದ ವಿಡಿಯೋವನ್ನ ನೋಡ್ತಾ ಇರುವಂತವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದು ಮೀನರಾಶಿಯವರ ಮೇ ತಿಂಗಳ ಮಾಸ ಭವಿಷ್ಯ. ಕೆಲವೊಬ್ಬರ ಜೀವನದಲ್ಲಿ ರಾಜಯೋಗ ಇದ್ರೂ ಕೂಡ ಸಾಮಾನ್ಯ ವ್ಯಕ್ತಿಯ ರೀತಿ ಜೀವನವನ್ನು ನಡೆಸ್ತಾ ಇರ್ತಾರೆ. ಇನ್ನು ಕೆಲವರ ಜೀವನದಲ್ಲಿ ಯಾವುದೇ ಯೋಗ ಇಲ್ಲದಿದ್ರೂ ಕೂಡ ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನ ಆಗ್ತಿರೋದಕ್ಕೆ ಮೂಲ ಕಾರಣ, ನನಗೆ ಯಾವ ಕೆಲಸ ಮಾಡಿದ್ರೆ ಅದೃಷ್ಟ ಬರುತ್ತೆ, ಯಾವುದು ನನ್ನ ಶುಭ ಸಂಖ್ಯೆ, ಯಾವುದು ನನ್ನ ಶುಭ ನಕ್ಷತ್ರ, ಎಲ್ಲವನ್ನ ನೋಡ್ಕೊಂಡು ಅವ್ರು ಕೆಲಸವನ್ನ ಮಾಡ್ತಾ ಇರ್ತಾರೆ. ಆಗ ಮಾತ್ರ ಅವರು ಸಕ್ಸಸ್ ಆಗೋದಕ್ಕೆ ಸಾಧ್ಯ. ನೀವು ಕೂಡ ನಿಮಗೆ ಯಾವುದು ಅದೃಷ್ಟ ಕೊಡುತ್ತೆ ಅಂತ ತಿಳ್ಕೊಂಡು ಅದನ್ನ ನೇರವಾಗಿ ಫಾಲೋ ಮಾಡ್ಕೊಂಡು ಬನ್ನಿ. ನಿಮ್ಮ ಜೀವನದಲ್ಲಿ ಇರತಕ್ಕಂತಹ ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಜೀವನ, ಪ್ರೀತಿ ಪ್ರೇಮ ಸಮಸ್ಯೆಗಳೇನಾದ್ರೂ ಆಗ್ತಾ ಇತ್ತು ಅಂದ್ರೆ ನೇರವಾಗಿ ಬಂದು ಭೇಟಿ ಮಾಡಿ ಹಾಗೂ ಶಾಸ್ತ್ರೋಕ್ತ ಪರಿಹಾರವನ್ನ ಇಲ್ಲಿ ನಿಮಗೆ ಮಾಡಿಕೊಳ್ಳಲಾಗುತ್ತೆ. ಮೇ ತಿಂಗಳಲ್ಲಿ ಗ್ರಹಗಳ ಬದಲಾವಣೆಗಳು ಯಾವ ಮನೆಯಿಂದ ಯಾವ ಮನೆಗೆ ಹೋಗುತ್ತೆ ಅಂದ್ರೆ, ಮೇ 1ಕ್ಕೆ ಬುಧ ಗ್ರಹ ಮೇಷರಾಶಿ ಪ್ರವೇಶ ಮಾಡುವಂತದ್ದು, 11ನೇ ಮೇ ಕುಜಗ್ರಹ ಮೇಷರಾಶಿ ಪ್ರವೇಶ ಮಾಡುವಂತದ್ದು, 15ನೇ ಮೇಗೆ ಶುಕ್ರ ಗ್ರಹ ಮಿಥುನ ರಾಶಿ ಪ್ರವೇಶ ಮಾಡುವಂತದ್ದು, 15ನೇ ಮೇಗೆ ಬುಧ ಗ್ರಹ ವೃಷಭ ರಾಶಿ ಪ್ರವೇಶ ಮಾಡತಕ್ಕಂಥದ್ದು, 15ನೇ ಮೇಗೆ ಸೂರ್ಯ ವೃಷಭ ರಾಶಿಯ ಪ್ರವೇಶವನ್ನ ಮಾಡುತ್ತೆ. ಹಾಗೆ ಈ 15ನೇ ಮೇ ಅನ್ನೋದು ಬಹಳ ವಿಶೇಷವಾಗಿರುವಂತಹ ದಿನ. ಮಿಥುನ, ವೃಷಭ ಈ ಎರಡು ರಾಶಿಗಳಿಗೂ ಕೂಡ ಮೊದಲನೇದಾಗಿ ಮಿಥುನಕ್ಕೆ ಶುಕ್ರ, ವೃಷಭಕ್ಕೆ ಬುಧ ಮತ್ತೆ ಸೂರ್ಯ ಗ್ರಹ ಬರುವಂತದ್ದು. ಹಾಗೆ 26ನೇ ಮೇಗೆ ವೃಷಭ ರಾಶಿಯ ಪ್ರವೇಶವನ್ನ ಮಾಡ್ತಕ್ಕಂಥದ್ದು. ಇನ್ನ 2ನೇ ಜೂನ್ಗೂ ಕೂಡ ಈ ಕರ್ಕಾಟಕ ರಾಶಿಯ ಪ್ರವೇಶವನ್ನ ಗುರು ಗ್ರಹ ಮಾಡುವಂತದ್ದು. ಬಹಳ ವಿಶೇಷವಾಗಿರ್ತಕ್ಕಂತಹ ದಿನಗಳಾಗಿರುತ್ತೆ. ಗುರು ಗೋಚಾರ ಫಲ ಹೇಗಿದೆ ಅಂತ ಹೇಳಿ ಈಗಾಗಲೇ ಪ್ರತಿಯೊಂದು ರಾಶಿ ಅನುಗುಣವಾಗಿ ಕೂಡ ವಿಡಿಯೋಗಳನ್ನ ನಮ್ಮ ಚಾನಲ್ ಅಲ್ಲಿ ಅಪ್ಲೋಡ್ ಆಗಿರುತ್ತೆ. ಅದು ನೀವು ಹೋಗಿ ಚೆಕ್ ಮಾಡ್ಕೊಳ್ಳಿ. ಗುರುಬಲ ಬರ್ತಾ ಇರುವಂತಹ ರಾಶಿಗಳು ಯಾವುದು ಅಂತ ಹೇಳಿ ಪೂರ್ಣ ಮಾಹಿತಿಯನ್ನ ತಿಳಿಸಿ. ಜೊತೆಗೆ ಈ ಒಂದು ಗ್ರಹಚಾರಗಳು ಅಂದ್ರೆ ಯಾವ್ಯಾವ ಮನೆಗೆ ಯಾವ್ಯಾವ ಪ್ರವೇಶ ಆಗುತ್ತೆ ಅಂತ ತಿಳ್ಕೊಂಡ್ರಲ್ಲ, ಇದರಿಂದಾಗಿ ನಿಮ್ಮ ರಾಶಿಗೆ ಏನು ಬದಲಾವಣೆಗಳಾಗುತ್ತೆ ಎಲ್ಲವನ್ನ ಕೂಡ ಪರಿಪೂರ್ಣವಾಗಿ ನೋಡೋಣ. ಜೊತೆಯಲ್ಲಿ ಬಹಳ ವಿಶೇಷವಾಗಿ ಬರುವಂತದ್ದೇನಪ್ಪಾ ಅಂತಂದ್ರೆ, ಬಹಳ ಜನ ಕೇಳ್ತಕ್ಕಂತಹ ಪ್ರಶ್ನೆಗಳೇನಪ್ಪಾ ಅಂತಂದ್ರೆ, ಗುರುಗಳೇ ನಮ್ಮ ಮನೆಗೆ ದೃಷ್ಟಿ ಆಗ್ತಾ ಇದೆ, ಸಿಕ್ಕಾಪಟ್ಟೆ ದೃಷ್ಟಿ ಆಗುತ್ತೆ, ಸಾಲ ಬಾಧೆ ಅನ್ನೋದು ನಮಗೆ ಜಾಸ್ತಿಯಾಗಿ ಕಾಡ್ತಾ ಇದೆ, ಮನೆಯಲ್ಲಿ ಪ್ರತಿನಿತ್ಯ ಗಲಾಟೆ ಆಗ್ತಾ ಇರುತ್ತೆ, ಅನಗತ್ಯವಾಗಿ ಯಾವುದೇ ಒಂದು ಸಣ್ಣ ವಿಚಾರ ಇದ್ರೂ ಕೂಡ ದೊಡ್ಡ ವಿಚಾರವಾಗಿ ತೊಂದರೆಗಳಾಗ್ತಾ ಇರುತ್ತೆ, ಇದಕ್ಕೆಲ್ಲ ಪರಿಹಾರ ಏನು ಅಂತ ಹೇಳಿ ಬಹಳ ಜನ ಇದಕ್ಕೋಸ್ಕರನೇ ಅಪಾಯಿಂಟ್ಮೆಂಟ್ ತಗೊಂಡು ಕೇಳ್ತಾ ಇರ್ತೀರಿ. ನಿಮಗೆಲ್ಲರೂ ಕೂಡ ಸಹಕಾರ ಆಗ್ಲಿ ಅನ್ನೋ ಕಾರಣಕ್ಕೋಸ್ಕರ ವಿಶೇಷವಾಗಿ ಈ ಸಂಚಿಕೆಯಲ್ಲೇನೆ ಈ ಸಮಸ್ಯೆಗಳಿಗೆ ಪರಿಹಾರವನ್ನ ತಿಳಿಸ್ಕೊಡ್ತಾ ಇರ್ತೇನೆ. ನಮ್ಮ ಕುಟುಂಬದವರೇ ನಮಗೆ ಶತ್ರುಗಳಾಗಿ ಕಾಡ್ತಾ ಇರ್ತಾರೆ. ಅದಕ್ಕೆ ನಮ್ಮ ಮನೆಯಲ್ಲಿ ಪ್ರತಿನಿತ್ಯ ಜಗಳ ಆಗುವಂತದ್ದು, ಹಣಕಾಸಿನ ತೊಂದರೆ ಆಗುವಂತದ್ದು, ಹಾಗೆ ದುಡಿದಂತಹ ದುಡ್ಡು ಕೈಯಲ್ಲಿ ಉಳಿಯದೇ ಇರುವಂತದ್ದು, ಗಂಡ ಹೆಂಡತಿ ಜೀವನದಲ್ಲಿ ಜಗಳ ಕಲಹಗಳೆಲ್ಲವೂ ಕೂಡ ಆಗುತ್ತೆ. ಇದಕ್ಕೆ ಸುಲಭವಾದಂತಹ ಪರಿಹಾರವನ್ನ ತಾವೆಲ್ಲರೂ ಕೂಡ ಮಾಡ್ಕೋಬೇಕಾಗತ್ತೆ. ಅದೇನಪ್ಪಾ ಅಂತಂದ್ರೆ, ನಿಮ್ಮ ಮನೆಯ ಹೊರಗಡೆ ವಿಶೇಷವಾಗಿ ಈ ರೀತಿಯ ಕಲ್ಲುಗಳನ್ನ ನೇತಾಕ್ಬೇಕಾಗತ್ತೆ, ಅಥವಾ ಈ ರೀತಿ ಬ್ಲಾಕ್ ಅಂಡ್ ವೈಟ್ ಕಾಂಬಿನೇಷನ್ ಅಲ್ಲಾದ್ರೂ ಹಾಕ್ಬೋದು. ಓಕೆ, ಇದನ್ನ ಮನೆಯ ಹೊರಗಡೆ ನೀವು ನೇತ್ ಹಾಕಿದಾಗ ನಿಮ್ಮ ಮನೆ ಮೇಲೆ ಯಾರಾದ್ರೂ ಕೆಟ್ಟ ದೃಷ್ಟಿ ಇಟ್ಟಿದ್ದಾರೆ ಅಂದಾಗ ಆ ದೃಷ್ಟಿ ದೋಷಗಳು ಮನೆಯ ಒಳಗಡೆ ಪ್ರವೇಶವನ್ನ ಮಾಡೋದಕ್ಕೆ ಈ ಕಲ್ಲುಗಳು ಬಿಡೋದಿಲ್ಲ. ಅಷ್ಟೇ ಅಲ್ಲದೆ ಮನೆಯ ಒಳಗಡೆ ವಿಶೇಷವಾಗಿ ಒಂದು ಯಂತ್ರವನ್ನ ನಿಮಗೆ ನೀಡಿರ್ತೇವೆ. ಈ ಯಂತ್ರವನ್ನ ನಿಮ್ಮ ಮನೆಯ ಒಳಗಡೆ ಇಟ್ಟು ಪೂಜೆಯನ್ನ ಮಾಡಬೇಕಾಗತ್ತೆ. ನಿಮ್ಮ ಮನೆ ದೇವರ ಹೆಸರಿನಲ್ಲಿ ನಿಮ್ಮ ರಾಶಿ ನಕ್ಷತ್ರಕ್ಕನುಗುಣವಾಗಿ ಈ ಯಂತ್ರವನ್ನ ಸ್ಥಾಪಿಸಿ ನಿಮಗೆ ನೀಡಿರುತ್ತೇವೆ. ಇದನ್ನ ಮನೆಯಲ್ಲಿಟ್ಟು ಪೂಜೆ ಮಾಡಿಕೊಂಡಾಗ ಸುಖ, ಶಾಂತಿ, ಸಮೃದ್ಧಿ ಅನ್ನೋದು ಪ್ರತಿ ಮನೆಗೂ ಕೂಡ ಪ್ರಾಪ್ತಿಯಾಗ್ಲಿ ಅನ್ನೋ ಉದ್ದೇಶಕ್ಕೆ ವಿಶೇಷವಾಗಿ 2 ಕಾಂಬಿನೇಷನ್ ಅನ್ನ ಮಾಡಿರುವಂತದ್ದು. ಪ್ರತಿನಿತ್ಯವೂ ಕೂಡ ನೀವು ಅಂದುಕೊಂಡ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಸಹಕಾರ ಆಗ್ಲಿಕ್ಕೆ ವಿಶೇಷವಾಗಿ ಇದು ಕೆಲಸವನ್ನ ಮಾಡುತ್ತೆ. ನಿಮ್ಮ ಶತ್ರುಗಳು ಎಷ್ಟೇ ಬಲಶಾಲಿಯಾಗಿದ್ರು ಕೂಡ ಅವರನ್ನ ತಡೆಗಟ್ಟುವಂತಹ ಸಾಮರ್ಥ್ಯ ಈ ವಿಶೇಷವಾದ ಕಲ್ಲು ಮತ್ತು ಯಂತ್ರಕ್ಕಿರುತ್ತೆ. 100% ವರ್ಕ್ ಆಗುತ್ತೆ. ಬಹಳ ಜನಕ್ಕೆ ನಾನು ಯಾರು ಕೊಟ್ಟಿರ್ತೇನೆ ಅವರೆಲ್ಲರಿಗೂ ಕೂಡ ಒಳ್ಳೆ ರಿಸಲ್ಟ್ ಅನ್ನ ಸಿಕ್ಕಿರೋ ಕಾರಣಕ್ಕೆ ತಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ತಾ ಇದ್ದೇನೆ. ವಿಶೇಷವಾಗಿ ಈ ಒಂದು ಪರಿಹಾರವನ್ನ ತಾವೆಲ್ಲರೂ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ಮಾಸದಲ್ಲಿ ಬಹಳ ವಿಶೇಷವಾಗಿ ಬರುವಂತದ್ದು ಏನಪ್ಪಾ ಅಂತಂದ್ರೆ, ನಿಮ್ಮ ರಾಶಿಯಿಂದ
ಕುಜಗ್ರಹ ಮತ್ತು ಬುಧಗ್ರಹ ಎರಡು ಕೂಡ ಹೊರಗಡೆ ಹೋಗುತ್ತೆ. ಆರ್ಥಿಕ ಲಾಭ ಆಗುವಂತಹ ಸಾಧ್ಯತೆ ಇಲ್ಲಿ ಮೀನರಾಶಿಯವರಿಗೆ ಹೆಚ್ಚಾಗಿರುವಂತದ್ದು. ವಿದ್ಯಾರ್ಥಿಗಳಿಗೆ ಒಂದಷ್ಟು ಶುಭ ಸಂದರ್ಭಗಳನ್ನ ನೀವು ಇಲ್ಲಿ ನಿರೀಕ್ಷೆ ಮಾಡಬಹುದು ಈ ಒಂದು ಮಾಸದಲ್ಲಿ. ನೆಕ್ಸ್ಟ್ ಗುರು 5ನೇ ಸ್ಥಾನಕ್ಕೆ ಹೋದಾಗ ಗುರುಬಲ ಅನ್ನೋದು ಜಾಸ್ತಿ ಆಗುತ್ತೆ. ವಿದ್ಯಾರ್ಥಿಗಳಿಗೆ ವಿದೇಶ ಪ್ರಯಾಣ ಯೋಗಗಳು ಬರುವಂತದ್ದು ಎಲ್ಲವೂ ಕೂಡ ಸಾಧ್ಯ ಆಗುತ್ತೆ. ಪ್ರಮೋಷನ್ ಸಿಗುವಂತಹ ಸಾಧ್ಯತೆ ಹೆಚ್ಚಾಗಿರುವಂತದ್ದು. ಈ ಮಾಸದಲ್ಲಿ ನೀವೇನಾದ್ರೂ ಕೆಲಸವನ್ನ ಪೆಂಡಿಂಗ್ ಇಟ್ಕೊಂಡಿತ್ತು ಅಥವಾ ಯಾವುದೋ ಒಂದು ಕೆಲಸದಲ್ಲಿ ಅಡೆತಡೆಗಳಾಗ್ತಾ ಇತ್ತು ಅಂದ್ರೆ ಅದೆಲ್ಲವನ್ನ ಕೂಡ ಹೇಗೆ ನಿವಾರಣೆ ಮಾಡಬೇಕು ಅಂತ ನೋಡ್ಕೊಳ್ಳಿ. ನಿಮಗೆ ಹೊಸ ಹೊಸ ವಿದ್ಯೆಯನ್ನ ಕಲಿಯುವಂತಹ ಯೋಗಗಳೆಲ್ಲವೂ ಕೂಡ ಬರುತ್ತೆ ಈ ಮಾಸದಲ್ಲಿ. ಖಂಡಿತವಾಗ್ಲೂ ಅದನ್ನ ನೀವು ಜೀವನದಲ್ಲಿ ಅಳವಡಿಸಿಕೊಳ್ಬೇಕಾಗತ್ತೆ. ಇದರಿಂದ ಅತ್ಯಂತ ಶುಭದಾಯಕ ಫಲಗಳೆಲ್ಲವೂ ಕೂಡ ಪ್ರಾಪ್ತಿಯಾಗುವಂತದ್ದು. ಮೇ 14 ಮತ್ತು 15ಕ್ಕೆ ಶುಕ್ರ ಮಿಥುನ ರಾಶಿಯ ಪ್ರವೇಶ, ಬುಧ ವೃಷಭ ರಾಶಿಯ ಪ್ರವೇಶ, ಸೂರ್ಯ ವೃಷಭ ರಾಶಿಯ ಪ್ರವೇಶ. ಈ 3 ಟ್ರಾನ್ಸಿಷನ್ ಏನಿರುತ್ತಲ್ಲ ಬಹಳ ಮುಖ್ಯವಾಗಿ ಮೀನರಾಶಿಯವರ ಮೇಲೆ ವಿಶೇಷ ಪರಿಣಾಮ ಅಂತಕ್ಕಂಥದ್ದು ಬೀರುತ್ತೆ. ಯಾಕಂದ್ರೆ ಈಗಾಗಲೇ 7.5 ನಡೀತಾ ಇರುವಂತದ್ದು ಮಧ್ಯಭಾಗದಲ್ಲಿ ಈ ಒಂದು ಮೀನರಾಶಿಯವರಿದ್ದಾರೆ. ಈಗ ಸ್ವಂತಕ್ಕೆ ನಿಮ್ಮ ರಾಶಿಯಲ್ಲೇ ಖಂಡಿತವಾಗ್ಲೂ ಕೂಡ ಶನಿ ಗ್ರಹ ಇರುವಂತದ್ದು. ಶನಿ ಕರ್ಮಕಾರಕ, ಗುರು ಧರ್ಮಕಾರಕ. ಎರಡು ಕಾಂಬಿನೇಷನ್ ಅಲ್ಲಿ ಹೋಗ್ತಾ ಇರೋದ್ರಿಂದ ನೀವು ಶಾರ್ಟ್ ಕಟ್ ತೆಗೆದುಕೊಳ್ಳೋದಕ್ಕೆ ಹೋದಾಗ ತೊಂದರೆಗಳಿಗೆ ನೀವು ಸಿಗಾಕೊಳ್ತೀರಿ. ಹಾಗೆ ಕೆಲಸದಲ್ಲಿ ನಿಮ್ಮ ಒಂದಷ್ಟು ಮೇಲಧಿಕಾರಿಗಳಿಂದ ಅಥವಾ ನಿಮ್ಮ ಮೇಲಿರುವಂತಹ ಒಂದು ಯಾರು ಸ್ಥಾನದಲ್ಲಿ ಇರ್ತಾರಲ್ಲ ಅವರು ನಿಮ್ಗೊಂದಷ್ಟು ತೊಂದರೆಗಳನ್ನ ಕೊಡಬಹುದು. ಆದ್ರೆ ಆ ತೊಂದರೆಗಳನ್ನ ಮೀರಿ ನಿಲ್ಲುವಂತಹ ಶಕ್ತಿ ಆ ಭಗವಂತ ನಿಮಗೆ ಕೊಡ್ತಾ ಇದ್ದಾನೆ. ನಿಮ್ಮ ಸಾಲ ಬಾಧೆಗಳೆಲ್ಲವೂ ಕೂಡ ವಿಶೇಷವಾಗಿ ಪರಿಹಾರವಾಗುವಂತಹ ಮಾಸ ಈ ಮೇ ತಿಂಗಳಾಗಿರುತ್ತೆ. ಜೊತೆಯಲ್ಲಿ ಅಂದುಕೊಂಡ ಕೆಲಸ ಕಾರ್ಯಗಳಾಗಬೇಕು, ಜೊತೆಗೆ ನೀವು ಎಲ್ಲದರಲ್ಲೂ ಕೂಡ ನಿಮ್ಗೆ ಅಷ್ಟ ಐಶ್ವರ್ಯಗಳು ಪ್ರಾಪ್ತಿಯಾಗಬೇಕು ಅಂದಾಗ ಗುರುವಿನ ದರ್ಶನ ಅಂದ್ರೆ ರಾಯರ ದರ್ಶನ ಆಗಿರ್ಬೋದು, ಸಾಯಿಬಾಬಾ ದರ್ಶನವನ್ನ ಈ ಮಾಸದಲ್ಲಿ ತಾವೆಲ್ಲರೂ ಮಾಡ್ಕೊಳ್ಳಿ. ಕೃಷಿಕರಿಗೆ ಮಧ್ಯಮ ಫಲವನ್ನ ಈ ಮಾಸದಲ್ಲಿ ನೀವು ನಿರೀಕ್ಷೆ ಮಾಡಬಹುದು. ಜೊತೆಯಲ್ಲಿ ಸಂಪೂರ್ಣವಾಗಿ ನೀವು ಅಭಿವೃದ್ಧಿ ಆಗ್ಲೇಬೇಕು, ಯಾವುದೇ ಒಂದು ಅಡೆತಡೆ ಇದ್ರೂ ಕೂಡ ಜೀವನದಲ್ಲಿ ನಿಲ್ಲೇಬೇಕು ಅಂದಾಗ ಆಂಜನೇಯ ಸ್ವಾಮಿ ಆರಾಧನೆಯನ್ನು ಈ ಮಾಸದಲ್ಲಿ ಮಾಡ್ಕೊಳ್ಳಿ. ಆರೋಗ್ಯ ವಿಚಾರವಾಗಿ ಒಂದಷ್ಟು ರಕ್ತದ ಒತ್ತಡ ಅನ್ನೋದು ಜಾಸ್ತಿ ಆಗ್ಬೋದು. ಹಾಗೆ ಮೂಗಿಗೆ ಸಂಬಂಧಪಟ್ಟಿರುವಂತದ್ದು ಅಥವಾ ಕಿವಿಗೆ ಸಂಬಂಧಪಟ್ಟಂತದ್ದು, ನಾಲಿಗೆಗೆ ಸಂಬಂಧಪಟ್ಟಂತಹ ತೊಂದರೆಗಳು ಈ ಮಾಸದಲ್ಲಿ ಬರುವಂತಹ ಸಾಧ್ಯತೆಗಳು ಕೂಡ ಇರೋದ್ರಿಂದ ತುಂಬಾ ಎಚ್ಚರಿಕೆಯಿಂದ ಇರಿ. ವಾಹನ ಚಲಾವಣೆ ಮಾಡಬೇಕಾದ್ರೂ ಕೂಡ ಬಹಳ ಎಚ್ಚರಿಕೆಯಿಂದ ಇದ್ರೆ ತುಂಬಾ ಒಳ್ಳೇದು. ಹಾಗೆ ಮುಖ್ಯವಾಗಿ ಬರ್ತಕ್ಕಂಥದ್ದು ಫೈನಾನ್ಸ್ ಅನ್ನೋದು ಈ ತಿಂಗಳಲ್ಲಿ ತುಂಬಾ ಚೆನ್ನಾಗಾಗುತ್ತೆ. ವಿದ್ಯಾರ್ಥಿಗಳು ವಿದೇಶ ಪ್ರಯಾಣ ಯೋಗ ಪಡೆಯುವಂತವರು ಎಲ್ಲರೂ ಕೂಡ ಅಭಿವೃದ್ಧಿಯನ್ನ ಈ ಮಾಸದಲ್ಲಿ ಪಡ್ಕೊಳ್ತಾರೆ. ನೀವು ಅನ್ಕೊಂಡಿರೋ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಈ ಮಾಸದಲ್ಲಿ ನೆರವೇರಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಸರ್ವೇ ಜನ ಸುಖಿನೋ ಭವಂತು.